ಲಿಟಲ್ ಇಂಡಿಯಾ ಅಂತಾನೆ ಪ್ರಖ್ಯಾತಿ ಡಿಮೋನಾ ನಗರ. ಇಸ್ರೇಲ್ನ ಡಿಮೋನಾ ನಗರಕ್ಕೆ ಮಿನಿ ಇಂಡಿಯಾ ಅಂತ ಕರೀತಾರೆ. ಸೊ ಅಲ್ಲೇ ಅಟ್ಯಾಕ್ ಮಾಡಿದೆ ಇರಾನ್. ಇದು ಭಾರತ ಮತ್ತು ಇರಾನ್ನ ರಾಜತಾಂತ್ರಿಕ ಸಂಬಂಧಗಳಿಗೆ ಧಕ್ಕೆ ಆಗೋ ವಿಚಾರ. ಯಾಕಂದ್ರೆ ಭಾರತೀಯರು ಈ ಡಿಮೋನಾ ಅನ್ನೋ ಪ್ರದೇಶದಲ್ಲಿ 30%ಕ್ಕೂ ಹೆಚ್ಚು ಪಾಪ್ಯುಲೇಷನ್ನಲ್ಲಿ ಇದ್ದಾರೆ. ನಿಮಗೆ ಆ ಡಿಮೋನಾ ಊರಲ್ಲಿ ಓಡಾಡ್ತಾ ಇದ್ರೆ ಮರಾಠಿ ತುಂಬ ಕ್ಯಾಶುಯಲ್ ಆಗಿ ಕೇಳಿಸುತ್ತೆ. ಇಲ್ಲಿ ಮಹಾರಾಷ್ಟ್ರಕ್ಕೆ ಹೋದ್ರೆ ಮಾತ್ರ ಮರಾಠಿ ಕೇಳಿಸುತ್ತಲ್ಲ, ಅಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಕೇಳಿಸುತ್ತೆ. ಅಷ್ಟರ ಸಂಖ್ಯೆಯಲ್ಲಿ ಜನ ಇದ್ದಾರೆ. ಇಸ್ರೇಲ್ ಮತ್ತು ಭಾರತದ ಸಂಬಂಧ ಅತ್ಯುತ್ತಮವಾಗಿದೆ, ನಿಮಗೆಲ್ಲ ಗೊತ್ತೇ ಇದೆ. ಇಲ್ಲಿಂದ ಅಲ್ಲಿಗೆ ಹೋಗಿ ನೆಲೆಸಿದ್ದವರು 1950ರಿಂದ ಅಲ್ಲೇ ಇದ್ದಾರೆ. ಅವರೆಲ್ಲರಲ್ಲಿ ಎಷ್ಟು ಜನಕ್ಕೆ ಗಾಯ ಆಯಿತು, ಎಷ್ಟು ಜನ ಬದುಕುಳಿದಿದ್ದಾರೆ, ಏನು ಪರಿಸ್ಥಿತಿ ಇದೆ ಅನ್ನೋದು ಏನೂ ಗೊತ್ತಾಗ್ತಾ ಇಲ್ಲ. ಬಟ್ ಇದು ನಮಗೆ ತುಂಬ ಪೆಟ್ಟಾಗುತ್ತೆ, ಭಾರತೀಯರಿಗೆ ತುಂಬ ಪೆಟ್ಟಾಗುತ್ತೆ. ಕಾರಣ ಭಾರತ ಇರಾನ್ನ ಸಂಬಂಧ ಹಳಸಬಹುದು, ಆ ಸಾಮರ್ಥ್ಯ ಇದೆ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್ ನೇರ ಸಂಪರ್ಕದಲ್ಲಿ. ಪ್ರಕಾಶ್, ಡಿಮೋನಾ ಪರಮಾಣು ಕೇಂದ್ರದ ಮೇಲೆ ಇರಾನ್ ಗುರಿಯಾಗಿಸ್ಕೊಂಡಿರೋದು ಅಂತ, ಇವರೆಲ್ಲರೂ ರೆಡ್ ಲೈನನ್ನು ಕ್ರಾಸ್ ಮಾಡ್ತಾ ಇದ್ದಾರಾ ಅಂತ, ಜಿದ್ದಿಗೆ ಜಿದ್ದು ಅಂತ ಸಾಧಿಸ್ತಾ ಇನ್ನೇನು ಪರಮಾಣು ಕೇಂದ್ರ ಅಂತ ಹೇಳಿದ್ರೆ ಅಲ್ಲಿಗೆ ಹತ್ರ ಬಂದರು ಅಂದರೆ ವಿನಾಶದ ಹತ್ರಕ್ಕೆ ಬಂದರು ಅಂತ ಅರ್ಥ. ಖಂಡಿತವಾಗ್ಲೂ ಕೂಡ ಯುದ್ಧದ ತೀವ್ರತೆ ಮತ್ತು ಅದರ ಸ್ವರೂಪವನ್ನು ಕೂಡ ಹೆಚ್ಚು ಮಾಡ್ತಾ ಇದ್ದಾರೆ. ಇಷ್ಟು ದಿನ ತೈಲ ಟ್ಯಾಂಕರ್ಗಳು, ಸೇನಾ ಕಚೇರಿಗಳು, ಸರ್ಕಾರಿ ಕಟ್ಟಡಗಳನ್ನು ಧ್ವಂಸ ಮಾಡ್ತಾ ಇದ್ರು, ಅಲ್ಲಿ ದಾಳಿಗಳಾಗ್ತಾ ಇದ್ವು. ಈಗ ನೇರವಾಗಿ ಪರಮಾಣು ಕೇಂದ್ರಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿಗಳು ಕೂಡ ಆರಂಭ ಆಗಿದ್ದಾವೆ. ನಿನ್ನೆ ಅಷ್ಟೇ ಇರಾನ್ನ ನಟಾಂಜು ಪರಮಾಣು ಕೇಂದ್ರದ ಮೇಲೆ ಇಸ್ರೇಲ್ ದಾಳಿಯನ್ನು ನಡೆಸಿತ್ತು. ಆ ದಾಳಿಗೆ ಪ್ರತೀಕಾರವಾಗಿ ಇವತ್ತು ಡಿಮೋನಾ ಮತ್ತು ಅರಾದ್ನ ಪ್ರದೇಶಗಳಲ್ಲಿ ಪರಮಾಣು ಕೇಂದ್ರಗಳು ಮತ್ತು ಸಂಶೋಧನಾ ಕೇಂದ್ರ ಅದು ಇಸ್ರೇಲ್ನದ್ದು. ಸೊ ಅಲ್ಲಿ ದಾಳಿಯನ್ನು ಕೂಡ ಆರಂಭ ಮಾಡಿದ್ದಾವೆ ನಿನ್ನೆಯಿಂದ ಕೂಡ. ಸೊ ಹೀಗೆ ಆ ಒಂದು ಅರಾದು ಮತ್ತು ಡಿಮೋನಾ ಪ್ರದೇಶದಲ್ಲಿ, ಅದರಲ್ಲೂ ಕೂಡ ಡಿಮೋನಾ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯರು ವಾಸ ಮಾಡುವಂತಹ ಪ್ರದೇಶ. ಅಲ್ಲಿ ಯಹೂದಿಗಳು ಮತ್ತು ಮರಾಠಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ ಮಾಡುವಂತಹ ನಗರ ಮತ್ತು ಅದು ಪಟ್ಟಣ ಕೂಡ ಹೌದು. ಸೊ ಆ ಪ್ರದೇಶವನ್ನು ಈಗ ಟಾರ್ಗೆಟನ್ನು ಮಾಡಿಕೊಂಡು ದಾಳಿಯನ್ನು ನಡೆಸಲಾಗಿದೆ. ಅಲ್ಲಿ ಕೂಡ ಸುಮಾರು ಗಾಯಗಳಾಗಿದ್ದಾವೆ ಅನ್ನುವಂತಹ ವರದಿ ಕೂಡ ಆಗಿದೆ. ಆದರೆ ಎಷ್ಟು ಪ್ರಮಾಣದಲ್ಲಿ ಅಲ್ಲಿ ಹಾನಿಯಾಗಿದೆ, ಸೊ ಸಾವು ನೋವಿನ ಬಗ್ಗೆ ಅಧಿಕೃತವಾಗಿ ಇನ್ನೂ ಕೂಡ ಮಾಹಿತಿ ಲಭ್ಯವಾಗಿಲ್ಲ. ಆದರೆ ನೇರವಾಗಿ ಇದೀಗ ಪರಮಾಣು ಕೇಂದ್ರಗಳನ್ನು ಟಾರ್ಗೆಟ್ ಮಾಡಿಕೊಂಡು ಈಗ ದಾಳಿಯನ್ನು ಆರಂಭ ಮಾಡಿರೋದ್ರಿಂದ ಜಾಗತಿಕ ಮಟ್ಟದಲ್ಲಿ ಕೂಡ ಬಹುದೊಡ್ಡ ಆತಂಕ ಕೂಡ ಸೃಷ್ಟಿಯಾಗಿದೆ. ಒಂದೊಮ್ಮೆ ಏನಾದರೂ ಈ ಪರಮಾಣು ಸಂಶೋಧನಾ ಕೇಂದ್ರದಲ್ಲಿ ವಿಕಿರಣಗಳು ಸೋರಿಕೆ ಆಯಿತು, ಅದರಿಂದ ಏನಾದರೂ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಯಿತು ಅಂದರೆ ಖಂಡಿತವಾಗ್ಲೂ ಕೂಡ ಆ ದೇಶದ ಸಂಪನ್ಮೂಲಕ್ಕೆ ಹೊಡೆತ, ಅದರ ಜೊತೆಗೆ ಅದು ಆರ್ಥಿಕವಾಗಿ ಕೂಡ ಬಹುದೊಡ್ಡ ಹೊಡೆತ. ಸೊ ಅಲ್ಲಿನ ನಾಗರಿಕರಿಗೂ ಕೂಡ ಸಮಸ್ಯೆ ಆಗುತ್ತೆ. ಅಲ್ಲಿದ್ದಂಥ ಅಕ್ಕಪಕ್ಕದ ಏನು ಸರ್ಕಾರಿ ಕಟ್ಟಡಗಳು ಕಂಪ್ಲೀಟ್ ಆ ವಾತಾವರಣಕ್ಕೇನೆ ಡ್ಯಾಮೇಜ್ ಕೂಡ ಆಗುತ್ತೆ. ಆದರೆ ಅಧಿಕೃತವಾಗಿ ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ ಅನ್ನೋದು ಇನ್ನಷ್ಟೇ ಸಮಯದಲ್ಲಿ ಅದು ಗೊತ್ತಾಗಬೇಕಾಗಿದೆ. ಮಮತಾ, ರೈಟ್, ಹಾಗೆ ಸಂಪರ್ಕದಲ್ಲಿ ಪ್ರಕಾಶ್ ವಾಪಸ್